ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾವು ನಮ್ಮ ಕೋರ್ಸಲ್ಲಿ ಪ್ರಾಕ್ಟೀಸ್ ಮಾಡಿರುವಂತಹ ಒಂದು ಡ್ರಾಯಿಂಗನ್ನು ನಿಮಗೆ ಸಿಂಪಲಾಗಿ ಡೆಮೋ ಕ್ಲಾಸ್ ರೀತಿ ತೋರಿಸ್ಕೊಡ್ತೀನಿ. ಸೊ ನಾನು ನೋಡಿ ಇಲ್ಲಿ ಒಂದು ಡ್ರಾಯಿಂಗನ್ನು 5 ಲೆವೆಲ್ ಯೂಸ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಲೆವೆಲ್ 1ಅಲ್ಲಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಕಾರ್ನರನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಕಾರ್ನರನ್ನು ಡ್ರಾ ಮಾಡ್ಕೊಂಡು ಲೆವೆಲ್ 2ಅಲ್ಲಿ ಈ ರೀತಿ ಇಂಟರ್ನಲ್ ಕಾರ್ನರ್ಸನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ರೈಟ್, ಸೊ ಇವೆಲ್ಲವೂ ಯಾಕೆ ಯೂಸ್ ಆಗುತ್ತೆ, ಏನು ಇದರ ಒಂದು ಮೀನಿಂಗ್, ಇನ್ಸೈಡಲ್ಲಿ ಫ್ಲವರ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲವೂ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಟ್ರೂಡ್ ಮಾಡುವಾಗ, ಪ್ರೋಗ್ರಾಮಿಂಗ್ ಮಾಡುವಾಗ ನಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದಂದರೆ ನೀವು ಈ ರೀತಿ ಸಿಂಪಲಾಗಿ ಲೆವೆಲ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡ್ಕೊಬೇಕು. ಸೊ ಈ ಡ್ರಾಯಿಂಗನ್ನು, ಈ ವಿಡಿಯೋವನ್ನು ಫಾಲೋ ಮಾಡಿ. ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ, ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಫಸ್ಟಿಗೆ ಈ ರೀತಿ ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೊಂಡು ನಾವು 1 by 1 ಈಚ್ ಪಾರ್ಟನ್ನು ಡ್ರಾ ಮಾಡ್ಕೊಂಡು ನಮಗೆ ಎಕ್ಸ್ಟ್ರೂಡ್ ಎಷ್ಟಾಗಿದೆಯಲ್ಲ ಅಷ್ಟಿಗೆ ನಾವು ಮೂವ್ಮೆಂಟ್ ಮಾಡ್ಕೊಬೇಕು. ಫಸ್ಟಿಗೆ ಟ್ರಾನ್ಸ್ಲೇಟಲ್ ಆಪ್ಷನ್ಸಲ್ಲಿ ನಮಗೆ ಡೈನಾಮಿಕ್ ಅಂದಿರುತ್ತೆ ಅಥವಾ ಟ್ರಾನ್ಸ್ಲೇಟ್ ಅಂದಿರುತ್ತೆ. ಎರಡರಲ್ಲಿ ಯಾವುದಾದ್ರು ಯೂಸ್ ಮಾಡ್ಕೊಂಡು ನೀವು ಮೂವ್ ಮಾಡ್ಕೊಂಡು ಸಿಂಪಲಾಗಿ ಅದನ್ನು ಎಕ್ಸ್ಟ್ರೂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ರೈಟ್, ಸೊ ಈ ರೀತಿ ಲಾಟ್ ಆಫ್ ಕಾನ್ಸೆಪ್ಟ್ ನಮ್ಮ ಕೋರ್ಸಲ್ಲಿರುತ್ತೆ. ಯಾರಾದರೂ ಬಿಗಿನರ್ಸ್ ಇರಲಿ ಅಥವಾ ಅಡ್ವಾನ್ಸ್ ಲೆವೆಲ್ ಬೇಕಂದರೆ ನೀವು ಕೋರ್ಸನ್ನು ಜಾಯಿನ್ ಮಾಡಿ. ಥ್ಯಾಂಕ್ ಯು. ಸೊ ವಿಡಿಯೋ ಕಂಟಿನ್ಯೂ ಇರುತ್ತೆ, ಇದನ್ನು ಜಸ್ಟ್ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತೇಳಿ. ಓಕೆ.